ಗಾರ್ಡನ್ ಸಿಟಿ ಇತ್ತೀಚೆಗೆ ಗಾರ್ಬೇಜ್ ಸಿಟಿ ಆಗ್ತಿದೆ. ನಗರದಲ್ಲಿ ಕೆಲ ದಿನಗಳಿಂದ ಕಸ ವಿಲೇವಾರಿ ಸರಿಯಾಗಿ ಆಗ್ತಿಲ್ಲ. ಜಿಬಿಎ ಮತ್ತು ಸರ್ಕಾರದ ವಿರುದ್ಧ ಜನ ಕೆಂಡ ಕಾರ್ತಿದ್ದಾರೆ. ಅಲ್ಲಿ ನೋಡಿದ್ರು, ಇಲ್ಲಿ ನೋಡಿದ್ರು, ಎಲ್ಲೇ ಹೋದ್ರು, ಮತ್ತೆಲ್ಲೋ ಬಂದ್ರು, ಕಾಣ್ತಿರೋದು ಮಾತ್ರ ಕಸ. ರಸ್ತೆ ಮೇಲೆ ಬರೀ ಕಸದ ರಾಶಿಗಳೇ ಕಾಣಿಸ್ತಿವೆ. ಗಬ್ಬು ನಾರ್ತಿದೆ ರಾಜಧಾನಿ ಬೆಂಗಳೂರು. ಟಿವಿ9 ಗ್ರೌಂಡ್ ರಿಪೋರ್ಟ್ನಲ್ಲಿ ಜಿಬಿಎ ಬೆತ್ತಲು. ನಗರದಲ್ಲಿ ಕಳೆದೊಂದು ವಾರದಿಂದ ಕಸದ ರಾಶಿ ಬಿದ್ದಿದೆ. ಜನಪ್ರತಿನಿಧಿಗಳಿಗೆ ಹೇಳಿದ್ರೂ ಯಾವುದೇ ಪ್ರಯೋಜನವಾಗ್ತಿಲ್ಲ. ಟಿವಿ9ನ ಗ್ರೌಂಡ್ ರಿಪೋರ್ಟ್ನಲ್ಲಿ ಜಿಬಿಎ ನಿರ್ಲಕ್ಷ್ಯತೆ ಬಯಲಾಗಿದೆ. ಕಸದ ರಾಶಿ ತೆಗೆಸೋದಕ್ಕೆ ಎಂಎಲ್ಎ ಜಿಬಿಎ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಸ್ಪಂದಿಸ್ತಿಲ್ಲ. ಅದರಲ್ಲೂ ಮಾನ್ಯತಾ ಟೆಕ್ ಪಾರ್ಕ್ ಸುತ್ತಮುತ್ತ ಕಸದ ಸಮಸ್ಯೆ ಹೆಚ್ಚಾಗಿದೆ. ಇದರಿಂದಾಗಿ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ದಾಸರಳ್ಳಿಯಿಂದ ಮಾನ್ಯತಾ ಪಾರ್ಕ್ ಮೇನ್ ರೋಡ್ ಇದು. ತಗೊಂಬಂದ್ ಸುರಿತಾರೆ. ಡೈಲಿ ನಾವು ಸ್ಕೂಲ್ ಮಕ್ಕಳು ಟ್ರಿಪ್ ಮಾಡ್ತೀವಿ. ಫುಲ್ ಸ್ಮೆಲ್ಲು, ವಾಮಿಟ್ ನಮಗೆ ವಾಮಿಟ್ ಬಂದಂಗಾಗುತ್ತೆ. ಆ ಮಕ್ಕಳಿಗೆಲ್ಲಾನು ಮೂಗು ಮುಚ್ಕೊಳ್ರಿ ಅಂತ ಹೇಳ್ತೀವಿ. ನಗರದ ಪೇಟೆಯಲ್ಲೂ ಜನ ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಇನ್ನು ಕೆಲವೆಡೆ ಮನೆಯ ಕಸ ಕೊಟ್ರೆ ತಗೊಳ್ಳಲ್ವಂತೆ. ಹೋಟೆಲ್ನವರು ಕಸದ ಗಾಡಿಗೆ ಪ್ರತಿ ತಿಂಗಳು ಮಾಮೂಲಿ ಕೊಡ್ತಾರೆ. ಅದಕ್ಕೆ ಅವರ ಕಸ ಮಾತ್ರ ಸಂಗ್ರಹಿಸ್ತಾರಂತೆ. ಹೋಟೆಲ್ಗಳ ಮಾಂಸ ಮೂಳೆಗೆ ನಾಯಿಗಳು ಬರ್ತಿವೆ. ಮಕ್ಕಳು ಸ್ಕೂಲ್ಗೆ ಹೋಗಲು ಭಯ ಪಡ್ತಿದ್ದಾರೆ. ಕಸದಿಂದಾಗಿ ಏರಿಯಾ ಜನರಿಗೆ ಇಲ್ಲದ ರೋಗಗಳು ವಕ್ಕರಿಸ್ತಿವೆ. ಬಿಬಿಎಂಪಿ ಇದ್ದಾಗಲೂ ಅದೇ ಗೋಳು. ಈಗ ಜಿಬಿಎ ಆಗಿದ್ರೂ ಅಧಿಕಾರಿಗಳು ಕಸ ವಿಲೇವಾರಿ ಮಾಡದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ವೈಜ್ಞಾನಿಕ ಕಸ ವಿಲೇವಾರಿ, ಜಿಬಿಎ ಗೇಲ್ ಸಂಸ್ಥೆ ಒಡಂಬಡಿಕೆ. ಅಂತೂ ನಿದ್ದೆಗಣ್ಣಿನಿಂದ ಈಗ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ವೈಜ್ಞಾನಿಕ ತ್ಯಾಜ್ಯ ಸಂಸ್ಕರಣೆ, ವಿಲೇವಾರಿ, ಅನಿಲ ತಯಾರಿಕೆ ಸಂಬಂಧದ ಜಿಬಿಎ ಹಾಗೂ ಗೇಲ್ ಸಂಸ್ಥೆ ಒಡಂಬಡಿಕೆ ಮಾಡಿಕೊಂಡಿವೆ. ಇದರಿಂದಲಾದ್ರೂ ಕಸದ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ ನೋಡ್ಬೇಕು. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.